ಕರಡಿ ಮರ ಹತ್ತುತ್ತೆ ಅಂತ ಅಂದ್ಕೊಂಡ್ರೆ ಅವ್ರ ಸ್ಟಾಫ್ ಇರ್ತಾ ಇದಾರೆ. ನಾವು ಬೆಳಗ್ಗೆ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಪ್ರಾರ್ಥನೆ ಮಾಡೋರು, ಸತ್ರೆ ಆನೆ ಕೆಳಗಡೆ ಬಿಸಾಯ್ಲಿ, ಕರಡಿ ಕೈಯಲ್ಲಿ ಮಾತ್ರ ಸಿಗೋಬಾರ್ದು ಅಂತ. ಮೈ ಮೇಲೆ ಬಂದ್ಬಿಟ್ಟಿದೆ, ಆಲ್ರೆಡಿ ಚಾರ್ಜ್ ಮಾಡ್ತಾ ಇದೆ, ಮೈ ಮೇಲೆ ಬಂದ್ಬಿಟ್ಟಿದೆ ಅಂದ್ರೆ ಬೇರೆ ಏನು ಆಪ್ಷನ್ ಇಲ್ಲ, ಮುಖಾನ ಕಾಪಾಡ್ಕೊಳ್ಳಿ. ಕೆಳಗಡೆ ಬಿದ್ದು ಮಳೆ ಆದ್ಮೇಲೆ ಅಗಿಯೋದು ತುಂಬಾ ಈಸಿ, ಮೆತ್ತಗಾಗ್ಬಿಡುತ್ತೆ, ಹುಳ ಹುಡ್ಕೋದು ಎಲ್ಲ ಈಸಿ ಆಗುತ್ತೆ, ತುಂಬಾ ಹೋಗಿ ಎಕ್ಸ್ಪ್ಲೋರ್ ಮಾಡುತ್ತೆ ಮಳೆ ಆದ್ಮೇಲೆ. ನಾವಾಡುವ ನುಡಿಯೇ ಕನ್ನಡ ನುಡಿ. ಬನ್ನಿ ಸದಾ, ನಿಮ್ಗೆ ವೇಟಿಂಗ್. ಸೊ ಇದೆಲ್ಲ ಡ್ಯಾನ್ಸಿಂಗ್ ಬೇರ್ಸೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಬೇರ್ಗು ಇಂಜುರೀಸ್ ಇರುತ್ತೆ ನೋಡಿ, ಮೂಗ್ ಮೇಲೆ ಇಂಜುರೀಸ್, ಗಾಯ, ಹಗ್ಗ ಆಗ್ತಾ ಇದ್ರಲ್ಲ ಅದು, ಸಲ್ಲು ಮುರಿದಾಕಿರ್ತಾರೆ. ಸೊ ಇವನ ಹೆಸರು ಬಂದ್ಬಿಟ್ಟು ಇವ್ನು ಸೆಲೆಬ್ರಿಟಿ, ನಮ್ಮ ಇಲ್ಲಿರೋ ಬೇರ್ಸ್ ಎಲ್ಲ ಅವ್ನು ಸೆಲೆಬ್ರಿಟಿ ಅವನು. ಸೊ ಅವನ ಹೆಸರು ಓಡಮ್ ಅಂತ. ಅವನು ವರ್ಲ್ಡ್ ಅಲ್ಲೇ ಡ್ವಾರ್ಫೆಸ್ಟ್ ಅಂದ್ರೆ ವರ್ಲ್ಡ್ ಅಲ್ಲೇ ಸ್ಮಾಲೆಸ್ಟ್ ಸ್ಲಾತ್ ಬೇರ್ ಅವನು. ಕುಳ್ಳ ಮನುಷ್ಯ ತರ. ಅವ್ನು ಸ್ಟಾರ್ಟಿಂಗ್ ಅಲ್ಲಿ ನ್ಯೂಟ್ರಿಷನ್ ಸರಿಗೆ ಸಿಗಲ್ಲ ಡ್ಯಾನ್ಸಿಂಗ್ ಬೇರ್ ಇರೋ ಟೈಮಲ್ಲಿ. ಸೊ ಅವಾಗೆ ಆತರ ಕುಳ್ಳಕ್ಕೆ ಇದ್ಬಿಟ್ಟಿದ್ದಾನ ಅಷ್ಟೇ. ಓಕೆ. ಸೊ ಈಗ ನಿಮ್ಮ ಹತ್ರ ಅಷ್ಟು ಕರಡಿ ಚಿಕ್ಕವನು ಅಂದ್ರೆ ಹೈಟ್ ಕಮ್ಮಿ, ಏಜು ಆಗಿದೆ, ಬಟ್ ಅಷ್ಟೇ ಇದ್ದಾನ ಅವನು. ಓಕೆ. ಸೊ ಅದಕ್ಕೆ ಸೆಲೆಬ್ರಿಟಿ ಅವನು. ಸೊ ಅವನ ಹೆಸರು ಬಂದ್ಬಿಟ್ಟು ಓಡಮ್ ಅಂತ, ಜೂಲಿಯಾ ರಾಬರ್ಟ್ಸ್ ಇಟ್ಟಿದ್ದು. ಸೊ ಈಟ್ ಪ್ರೇ ಲವ್ ಅಂತ ಒಂದು ಮೂವಿ ಶೂಟಿಂಗ್ ಆಗಿತ್ತು ಇಂಡಿಯಲ್ಲಿ. ಸೊ ಆ ಟೈಮಲ್ಲಿ ಜೂಲಿಯಾ ರಾಬರ್ಟ್ಸ್ ಬಂದಿದ್ರು, ಅವಾಗೆ ವಿಸಿಟ್ ಮಾಡಿದ್ರು. ಸೊ ಓಡಮ್ ಬಂದ್ಬಿಟ್ಟು ಅವ್ರ ಫ್ಯಾಮಿಲಿ ನೇಮ್. ಓಕೆ. ತುಂಬಾ ಇಷ್ಟ ಆಯ್ತು, ಅದಕ್ಕೆ ಸರ್ನೇಮ್ನ ಹೆಸರಾಗಿ ಕೊಟ್ಟರು ಅವನಿಗೆ. ಇಲ್ಲಿ ಬಂದಿದ್ರು ಅವಾಗ. ಅವ್ನು ನೋಡೋಕ್ಕೆ ಸುಮಾರು ಜನ ಬರ್ತಾರೆ. ನಮಗೂ ಕಾಣಿಸ್ಬಿಟ್ಟ ಇವತ್ತು. ನಿಮಗೂ ಕಾಣಿಸ್ಬಿಟ್ಟ. ಓಡಮ್ಮು ಎಷ್ಟು ಅವ್ನಿಗೆ ಏಜು? ಸೊ ಅವನಿಗೆ 20 ಮೇಲೇನೆ ಇರುತ್ತೆ. ಓಕೆ. ಸ್ವಲ್ಪ ನಾಟಿನೂ ಇದ್ದಾನೆ ಅವನು. ಇರೋದು ಮಾತ್ರ ಅಷ್ಟೇ. ಸೊ ಅವನಿಗೆ ಹ್ಯಾಮಕ್ಸು ಅದೆಲ್ಲಾನು ಕಮ್ಮಿ ಹೈಟಲ್ಲಿ ಮಾಡ್ತೀವಿ. ಇವಾಗ ಈ ಹ್ಯಾಮಕ್ ನಾರ್ಮಲ್ ಹೈಟ್ ಇದೆ ಅಲ್ಲ, ಅದು ಹತ್ತಕ್ಕಾಗಲ್ಲ ಅವನಿಗೆ. ಅವನೇನ್ ಮಾಡ್ತಾನೆ, ಆ ಮಿಡ್ಲಿಂದ ತಲೆ ಹಾಕ್ಬಿಟ್ಟು ಅದನ್ನ ಫುಲ್ ಕೆಳಗಡೆ ಎಳ್ಕೊಂಡ್ಬಿಡ್ತಾನೆ ಅವನ ಹೈಟ್ಗೆ. ಓಕೆ ಸರ್. ಈಗ ಮಳೆ ಬರೋಂಗಿದೆಯಲ್ಲ, ಕರಡಿಗಳು ಏನ್ ಮಾಡ್ತಾವೆ ಮಳೆಯಲ್ಲಿ? ರೂಮ್ ಒಳಗಡೆ ಹೋಗುತ್ತೆ, ಒಂದೊಂದು ಹೊರಗಡೆನೆ ಮಲ್ಕೊಳ್ಳುತ್ತೆ. ಅದ್ರ ಇಷ್ಟ, ಅದ್ರ ಕಂಫರ್ಟ್. ಬಟ್ ಮಳೆ ಎಂಜಾಯ್ ಮಾಡ್ತಾವೆ. ಮಳೆ ಎಂಜಾಯ್ ಮಾಡುತ್ತೆ. ಮಳೆ ಆದ್ಮೇಲೆ ಅಗಿಯೋದು ತುಂಬಾ ಈಸಿ, ಮೆತ್ತಗಾಗ್ಬಿಡುತ್ತೆ. ಸೊ ಹುಳ ಹುಡ್ಕೋದು ಎಲ್ಲ ಈಸಿ ಆಗುತ್ತೆ, ತುಂಬಾ ಹೋಗಿ ಎಕ್ಸ್ಪ್ಲೋರ್ ಮಾಡುತ್ತೆ ಮಳೆ ಆದ್ಮೇಲೆ. ಈಗೇನು ಈಗ ಕಥೆಯಲ್ಲಿ ಎನ್ರಿಚ್ಮೆಂಟ್ ಅಲ್ಲಿ ನೀವು ಇದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದು ಒಳ್ಳೆ ತುಂಬಬೇಕು. ಓಕೆ. ಇದು ಎನ್ರಿಚ್ಮೆಂಟ್ ಕರಡಿಗೆಲ್ಲ ಆಕ್ಟಿವಿಟಿ ಆಗಬೇಕು, ಎಕ್ಸರ್ಸೈಸ್ ಆಗಬೇಕು, ನ್ಯಾಚುರಲ್ ಬಿಹೇವಿಯರ್. ಸೊ ಅದಕ್ಕೆ ಇವಾಗ ಸಣ್ಣ ಸಣ್ಣ ಪೀಸಸ್ ಮಾಡಿ ತೆಂಗಿನಕಾಯಿನ ಈ ಬ್ಯಾಂಬೋ ಒಳಗಡೆ ತುಂಬಿಸ್ಬೇಕು ಸರ್. ಸೊ ಅವಾಗ ಏನು ಮಾಡ್ತಾ ಅದು ಬಾಯಲ್ಲಿ ಹಾಕೊಂಡು ಎಳ್ಕೊಳ್ಳುತ್ತೆ. ಅವಾಗ ಅದಕ್ಕೆ ಎಕ್ಸರ್ಸೈಸ್ ಆಗುತ್ತೆ, ಲಂಗ್ಸ್ಗೆ ಎಕ್ಸರ್ಸೈಸ್ ಆಗುತ್ತೆ. ನೆಂದೋದ್ರೆ ಏನಾಗಲ್ಲ ಅದಕ್ಕೆ. ಎನ್ರಿಚ್ಮೆಂಟ್ ಕಟ್ಟಬೇಕಂದ್ರೆ ಒಳಗಡೆ ಬರಲೇಬೇಕು. ಓಕೆ. ಎಲ್ಲ ಕರಡಿ ಒಳಗಡೆ ಇದೆ. ಓಕೆ. ಒಂಥರ ಈ ಮಕ್ಳಿಗೆ ಚಾಕ್ಲೇಟ್ ಕೊಡ್ಕೊಂಡು ತಿಂಡಿ ತಿನ್ನಿಸೋ ಟೈಮ್ ಈಗ. ಸೊ ನಮ್ಮ ವಿನೋದ್ ಅವರು ಅವ್ರ ಜೊತೆಗೆ ಎಲ್ಲರೂ ಟೀಮೆಲ್ಲ ಸೇರಿಕೊಂಡು ಆ ಬೊಂಬುಗಳಲ್ಲಿ ಅಲ್ಲೆಲ್ಲ ಒಂದು ತಿಂಡಿಗಳನ್ನ ಕಟ್ಟಿದ್ದಾರೆ. ಕರಡಿಗಳು ಬಂದದನ್ನ ಹೇಗೆ ತಿಂತವೆ, ಹೇಗೆ ಬಿಡಿಸ್ಕೋತಾವೆ ನೋಡೋಣ. ಅದು ಆಕ್ಟಿವಿಟಿ ಥರ ಅನ್ಬೋದು, ಆಕ್ಟಿವಿಟಿ ಥರ ತಿಂಡಿ ಹುಡ್ಕೊಂಡು ಅದು ತಿಂಡಿ ಹುಡ್ಕೊಳಕ್ಕೆ ಎಕ್ಸಸೈಸ್ ಅಂದರೆ ಹುಡುಕ್ಬೇಕು, ಅದಕ್ಕೆ ಒಂದಿಷ್ಟು ಹತ್ತಬೇಕು, ಕಷ್ಟಪಡಬೇಕು. ಅದು ಅವ್ರಿಗೆ ಎಕ್ಸಸೈಸ್ ಆಗುತ್ತೆ. ಜೊತೆಗೆ ನಮ್ಗೊಂದಿಷ್ಟು ಆಕ್ಟಿವಿಟಿ ಮಾಡ್ತಾರಲ್ಲ, ಎಲ್ಲೋ ಮುಚ್ಚಿಟ್ಬಿಟ್ಟು ಹುಡುಕಿ ಅಂತ ಹೇಳ್ತಾರಲ್ಲ, ಆ ಥರ ಅಲ್ಲೆಲ್ಲೋ ಮುಚ್ಚಿಟ್ಟಿರ್ತಾರೆ, ಹುಡ್ಕೊಂಡು ತಿನ್ಬೇಕು. ಅವು ಆಕ್ಟಿವಿಟಿ ಕಮ್ ತಿಂಡಿ. ಫೈರೋಸಲ್ಲಿ ಮಾಡಿದ್ದೀವಿ ಪಜಲ್ ಫೀಡರು. ಇದರಲ್ಲಿ ತೆಂಗಿನಕಾಯಿ ಪೀಸ್ ಹಾಕಿದ್ರೆ ಅದು ಹುಡ್ಕೊಂಡು ತಿನ್ಬೇಕು. ಎಲ್ಲದರಲ್ಲೂ ಹಾಕಲ್ಲ, ಅಲ್ಲೆಲ್ಲ ಒಂದೊಂದು ಪೀಸ್ ಹಾಕಿರ್ತೀವಿ. ಓಕೆ. ನಿಂತ್ಕೊಂಡು ಹುಡುಕ್ಬೇಕಾದ್ರೆ. ಓಕೆ. ಕರಡಿ ಮರ ಹತ್ತುತ್ತೆ ಅಂತ ಅಂದ್ಕೊಂಡ್ರೆ ಅವ್ರ ಸ್ಟಾಫ್ ಇರ್ತಾ ಇದ್ದಾರೆ ನೋಡಿ. ಎಷ್ಟು ಕಷ್ಟ ಇರುತ್ತೆ ನೋಡಿ ಅವ್ರ ಲೈಫು. ಒಬ್ಬ ವೈಲ್ಡ್ ಲೈಫಲ್ಲಿ ಕೆಲಸ ಮಾಡೋಂಥವ್ರು. ವಿನೋದ್ ಅವ್ರು ನೋಡಿ, ಅದಕ್ಕೆಲ್ಲ ಮರಕ್ಕೆಲ್ಲ ಇದಾಗ್ತಾ ಇದ್ದಾರೆ, ಪೀನಟ್ ಬಟ್ರು. ಅದಕ್ಕೆ ಭಯ. ಈಗ ಅಲ್ಲಿವ್ರಿಗೆ ಹತ್ತುತ್ತದೆ. ಇವನಿದ್ರೆ ಭಯ ನನಗೆ. ವಿನೋದ್ ಅವ್ರೆ ಖಂಡಿತ ಹತ್ತುತ್ತೆ. ನೀವು ಅದಕ್ಕೆ ಕೊಡ್ತಾರೋ ಟೆಂಪ್ಟೇಷನ್ ನೋಡಿದ್ರೆ ನನಗೆ ಮರ ತಿನ್ಬೇಕು ಅಂತ ಅನಿಸ್ತಾ ಇದೆ. ನೋಡೋಣ ಸರ್, ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ. ಅವು ಕಲ್ಲಂಡಿ ಹಾಕ್ಬಿಟ್ಟಿದ್ದೀರಾ? ಊಟ ಆದಮೇಲೆ ಮುಗ್ಗೇನ ಕಿತ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ, ಇಷ್ಟು ಯಾವಾಗ? ಇವತ್ತಾಗಿಲ್ಲ ತಾನೆ? ಇದು ಈ ಕಡೆ ಇರೋದು ಅರೋಸಿ, ಅದು ಇವಾಗ ಆಟ ಆಡ್ತಾ ಇದೆಯಲ್ಲ ಅದು ಕಾಸಿ. ಬಿನ್ನಿ. ಬಿಮಾಲ್ ಇರಬೇಕು, ಬಸಂತಿ ಇರಬೇಕಲ್ಲ ಇನ್ನ. ಇನ್ನೂ ಇದ್ದಾರೆ, ಅಲ್ಲಿಬ್ರು ಇದ್ದಾರೆ. ಒಟ್ಟು 6 ಜನ ಇಲ್ಲಿ. ಕಲ್ಲೇ ಮೂವ್ ಆಯ್ತು ಅವಳು ವೇಟಿಗೆ. ಕಲ್ಲು ಮೂವ್ ಆಗಿದ ಕೂಡಲೇ ಜಂಪ್ ಮಾಡ್ಬಿಟ್ಲ ಆ ಕಡೆಗೆ ಅವಳು. ಸೊ ಫುಲ್ ಟಾಸ್ಕ್ ಈಗಳಿಗೆ. ಇವತ್ತು ನಾಳೆ ಮಧ್ಯಾಹ್ನ ಗಂಟೆ ಯೂಸ್ ಮಾಡುತ್ತೆ.
ಒಂದೋ ಎರಡೋ ಪೀಸ್ ಒಳಗಡೆ ಇರುತ್ತಲ್ಲ, ನಾಳೆ ಮಧ್ಯಾಹ್ನ ಗಂಟೆ ಯೂಸ್ ಮಾಡುತ್ತೆ. ಮತ್ತು ರಾತ್ರಿ ಎಲ್ಲ ಆಚೆ ಬಿಡ್ತಿರಲ್ಲ ಅವಾಗೆಲ್ಲ ಟ್ರೈ ಮಾಡ್ತಾ ಇರುತ್ತೆ. ಇದು ಬಸಂತಿ, ಅದು ಓಡಮ್. ಅದೇ ಕುಳ್ಳ ಏನು ಫೋನ್ ಮಾಡುತ್ತೆ, ಸಕ್ ಮಾಡ್ತಾ ಇದೆ, ಅದರಲ್ಲಿ ಇರೋದು ಎಳಿತಾ ಇದೆ, ಕೊಬ್ಬರಿ, ಡೇಟ್ಸ್, ಆ ಥರ ಕಾಡಲ್ಲಿ ಹುತ್ತ ಅಗದ್ಬಿಟ್ಟು ಟರ್ಮೈಟ್ಸ್ ತಿಂತಾ ಇದ್ರೆ ಈ ಥರ ಸೌಂಡ್ ಬರುತ್ತೆ. ಅದೇ ಹುತ್ತಕ್ಕೆ ಹೋಲ್ ಮಾಡಿ ಹೇಳ್ಕೊಳುತ್ತೆ. ಸೊ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದರೆ ಅದು ಆ ಸೌಂಡಲ್ಲಿ ಆ ಇದರಲ್ಲಿ ಬ್ಯುಸಿ ಇರುತ್ತೆ, ಅದಕ್ಕೆ ಪ್ರಜ್ಞೆ ಇರಲ್ಲ ಹೊರಗಡೆ ಏನು ನಡೀತಾ ಇದೆ ಅಂತ. ಸೊ ಅವಾಗ ಯಾರನ್ನ ಜನ ಹೋಗಿ ಅದಕ್ಕೆ ಭಯ ಬೀಳ್ಸಿದ್ರೆ ಅವಾಗ ಅಟ್ಯಾಕ್ ಆಗುತ್ತೆ. ಸೊ ಯಾವಾಗ ನೀವು ಅಗಿಯೋ ಟೈಮಲ್ಲೂ ತಲೆ ಒಳಗಡೆ ಇರುತ್ತೆ ಕರಡಿದು, ಗಮನ ಎಲ್ಲ ಅಲ್ಲಿ ಇರುತ್ತೆ. ಸಡನ್ಲಿ ಜನ ನೋಡಿದರೆ ಏನಾಗುತ್ತೆ, ಅವ್ರು ಅಟ್ಯಾಕ್ ಮಾಡಿ ಅದು ಶಾಕ್ ಆದಂಗೆ ಆಗುತ್ತೆ. ಮತ್ತು ಸರ್ ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ ಮಾಡೋದು ಸೆಲ್ಫ್ ಪ್ರೊಟೆಕ್ಷನ್ ಅಷ್ಟೇ. ಸ್ಲಾತ್ ಬೇರ್ ಮೀಟ್ ತಿನ್ನಲ್ಲ ಜಾಸ್ತಿ, ಯಾವಾಗೋ ಒನ್ಸ್ ಇನ್ ಎ ಬ್ಲೂ ಮೂನ್ ಸ್ಕ್ಯಾವೆಂಜ್ ಮಾಡ್ಬೋದು, ಬಟ್ ಮೀಟ್ ತಿನ್ನಲ್ಲ ಅದು. ಹಂಟ್ ಮಾಡಿ ಎಲ್ಲ ಮೀಟೇ ತಿನ್ನಲ್ಲ ಅದು, ಸ್ಕ್ಯಾವೆಂಜ್ ಮಾಡುತ್ತೆ. ಅವಾಗ ಓನ್ಲಿ ಡಿಫೆನ್ಸಲ್ಲಿ ಮಾತ್ರ ಅಟ್ಯಾಕ್ ಮಾಡುತ್ತೆ ಅಷ್ಟೇ ಅದು. ಸಡನ್ಲಿ ನಮ್ಮ ಆಕ್ಸಿಡೆಂಟ್ ಥರ ಹೆಂಗೆ ಸಡನ್ಲಿ ಮನುಷ್ಯರು ಸಿಕ್ಕಿದ್ದಾರೆ ಅಂದರೆ ಮಾತ್ರ ಹೊಡೆಯೋಕ್ಕೆ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದ್ರ ಪಾಡಿಗೆ ಅದಿರುತ್ತೆ, ನಮ್ಮ ಪಾಡಿಗೆ. ಸೊ ತುಂಬ ದೂರ ಇದ್ದರೆ ಸೇಮ್ ಕರಡಿ ಸ್ಟ್ರಾಟಜಿನೇ, ಎದ್ದು ನಿಂತ್ಕೊಳ್ಳಿ, ಕೈ ದೊಡ್ಡದು ಮಾಡಿ ಕೂಗಿ ಅದೇ ಭಯ ಬಿದ್ದು ಓಡೋಗುತ್ತೆ. ಸೇಮ್ ಕರಡಿನೂ ಅದೇ ಮಾಡುತ್ತೆ, ಹುಲಿ ಸಿಕ್ಕಿದ್ರೆ ಕರಡಿನೂ ಅದೇ ಮಾಡುತ್ತೆ. ತುಂಬ ದೂರ ಇದ್ದರೆ ನಾವು ಅಷ್ಟು ದೂರದಲ್ಲಿ ನೋಡಿದೀವಿ ಅಂದರೆ ನಮ್ಮ ಪಾಡಿಗೆ ನಾವು ಬಂದ್ಬಿಟ್ಟಿದ್ದೀವಿ ಅಂದರೆ ಅದು ಅದ್ರ ಪಾಡಿಗೆ ಹೋಗ್ಬಿಡುತ್ತೆ. ಅದನ್ನ ನೋಡಿಲ್ಲ, ನಾವು ಕೆಣಕ್ತಿದೀವಿ, ತೊಂದರೆ ಕೊಟ್ಟಿದೀವಿ ಅಂದ್ರೆ ಮಾತ್ರ ಅದು ನಮಗೆ ನೋಡಿಲ್ಲ ಅಂದ್ರೆ ಬೆಸ್ಟ್ ದಾರಿ ಬಿಟ್ಬಿಟ್ಟು ಹೋಗ್ಬಿಡೋದು ಬೆಸ್ಟ್, ಬೇರೆ ದಾರಿ ಹುಡ್ಕೊಂಡು ಹೋಗ್ಬಿಡೋದು ಬೆಸ್ಟ್. ಅದು ನಮ್ಗೆ ನೋಡಿದೆ ನಮ್ಮ ಕಡೆ ಬರ್ತಾ ಇದೆ ಅಂದರೆ ಎಷ್ಟು ದೊಡ್ಡದಾಗತ್ತೋ ಈ ಥರ ಜರ್ಕಿನೆಲ್ಲ ಇದ್ದರೆ ಹಿಂಗೆ ಮಾಡಿಕೊಂಡು ಎಷ್ಟು ದೊಡ್ಡದಾಗಿ ಕಾಣಿಸೋ ಥರ ಮಾಡಿಕೊಂಡು ಕೂಗಿ ಅದಕ್ಕೆ ಭಯ ಆಗಿ ಹೋಗುತ್ತೆ, ಅದಕ್ಕೆ ಭಯ ಆಗಿ ಓಡೋಗ್ಬಿಡುತ್ತೆ. ಮೈ ಮೇಲೆ ಬಂದ್ಬಿಟ್ಟಿದೆ, ಆಲ್ರೆಡಿ ಚಾರ್ಜ್ ಮಾಡ್ತಾ ಇದೆ, ಮೈ ಮೇಲೆ ಬಂದ್ಬಿಟ್ಟಿದೆ ಅಂದರೆ ಬೇರೆ ಏನೂ ಆಪ್ಷನ್ ಇಲ್ಲ. ಮುಖನ ಕಾಪಾಡ್ಕೊಳ್ಳಿ, ಕೆಳಗಡೆ ಬಿದ್ದು ಫೇಸ್ನ ಕಾಪಾಡ್ಕೊಳ್ಳಿ ಅಷ್ಟೇ. ಫೇಸ್ನ ಅಟ್ಯಾಕ್ ಮಾಡುತ್ತೆ ಫಸ್ಟು. ಸೊ ಕೆಳಗಡೆ ಬಿದ್ದುಬಿಟ್ಟು ಫೇಸ್ನ ಕಾಪಾಡ್ಕೊಳ್ಳಿ, ಬೇರೆ ಇಲ್ಲಿ ಅಟ್ಯಾಕ್ ಮಾಡಲಿ ಏನೂ ಮಾಡೋಕ್ಕಾಗಲ್ಲ. ಅದನ್ನು ನೀವು ಎಷ್ಟು ಒದ್ದಾಡಿದ್ರೆ ಅಷ್ಟು ಇನ್ನೂ ಅದು ಗಾಯ ಮಾಡುತ್ತೆ ನಿಮಗೆ. ಅಲ್ಲ, ಈಗ ಮುಖ ಮುಚ್ಕೊಂಡು ಉಲ್ಟಾ ಮಲ್ಕೊಂಡ್ಬಿಟ್ರೆ ಅಟ್ಯಾಕ್ ಮಾಡುತ್ತೆ, ಫೇಸ್ನ ಅಟ್ಯಾಕ್ ಮಾಡಲ್ಲ. ಮೇನ್ ಏನಂದ್ರೆ ಕರಡಿ ಯಾವತ್ತು ಫೇಸ್ಗೆ ಅಟ್ಯಾಕ್ ಮಾಡುತ್ತೆ, ಮುಖ ಕೊಡಿಯುತ್ತೆ. ಸೊ ಕೆಳಗಡೆ ಬಿದ್ಬಿಟ್ಟು ಫೇಸ್ನ ಕವರ್ ಮಾಡ್ಕೊಳ್ಳಿ, ಬೇರೆ ಏನು ಬಾಡಿ ಮೇಲೆ ಅಟ್ಯಾಕ್ ಮಾಡುತ್ತೆ ಮಾಡ್ಕೊಂಡು ಹೋಗುತ್ತೆ, ಬಟ್ ಫೇಸ್ ನಿಮ್ಮದು ಸೇವ್ ಆಗುತ್ತೆ, ಕೆದರಾಗ್ಬಿಡುತ್ತೆ. ನೀವು ಎಷ್ಟು ಒದ್ದಾಡಿದ್ರೆ ಅಷ್ಟು ಇನ್ನೂ ಕೆದರಾಗುತ್ತೆ, ಇನ್ನೂ ಅಟ್ಯಾಕ್ ಮಾಡುತ್ತೆ. ಸುಮ್ಮನಿರು ಅಷ್ಟೇ. ನೀವು ಸುಮಾರು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಕಾಣಿಸುತ್ತೆ, ಎಷ್ಟು ಒದ್ದಾಡಿದ್ರೆ ಇನ್ನೂ ಅಷ್ಟು ಕಚ್ಚುತ್ತೆ, ಜಾಸ್ತಿ ಮಾಡುತ್ತೆ, ಕೋಪ ಜಾಸ್ತಿ. ಕಥೆಯಲ್ಲಿ ಬರುತ್ತಲ್ಲ ಸರ್, ಈಗ ಅದು ಉಸಿರು ಕಟ್ಟಿ ಇಟ್ಕೊಂಡು ಮಲ್ಕೊಂಡ್ರೆ ಸುಮ್ಮನೆ ಹೋಗುತ್ತೆ ಅಂತ. ಅದು US ಅಲ್ಲಿ ಹೇಳ್ತಾರೆ, ಒಂದು ರೈಮ್ ಇದೆ, ಇಫ್ ಇಟ್ಸ್ ಬ್ಲ್ಯಾಕ್ ಫೈಟ್ ಬ್ಯಾಕ್, ಇಫ್ ಇಟ್ಸ್ ಬ್ರೌನ್ ಲೇ ಡೌನ್ ಅಂತ. ಅದು ಸ್ಲಾತ್ ಬೇರ್ಗೆ ಸಂಬಂಧನೇ ಇಲ್ಲ. ಅದು ಸ್ಲಾತ್ ಬೇರ್ಗೆ ಏನಂದರೆ ದೂರ ಇದ್ದರೆ ನಿಮ್ಮ ದಾರಿ ಬೇರೆ ದಾರಿ ಹುಡ್ಕೊಂಡು ಹೋಗ್ಬಿಡಿ. ಆಲ್ರೆಡಿ ನೋಡಿದೆ ನಿಮ್ಮ ಕಡೆ ಬರ್ತಾ ಇದೆ ಅಂದರೆ ದೊಡ್ಡದಾಗೆ ಕೈಯೆಲ್ಲ ಎತ್ಬಿಟ್ಟು 4-5 ಜನ ಇದ್ದರೆ ಫುಲ್ ಕೂಗಿ ಭಯ ಬಿದ್ದು ಅದೇ. ನಾವು 4 ಜನ ಇದೀವಿ ಅಂದರೆ ಕರಡಿ ನೋಡಿ 4 ಕಡೆ ಓಡಬಾರ್ದು, ನಾವೆಲ್ಲ ಒಟ್ಟಿಗೆ ಒಂದು ಕಡೆ ಅದನ್ನು ಭಯ ಬೀಳಿಸ್ಬೇಕು, ನಾವು ಒಂದು ಕಡೆ ಬರಬೇಕು, ಅವಾಗ ಅದು ಭಯ ಬಿದ್ದು ಹೋಗುತ್ತೆ. ನಾವು ಆ ಕಡೆ ಒಬ್ರು ಈ ಕಡೆ ಒಬ್ರು ಇದೀವಿ ಅಂದರೆ ಯಾರಿಗಿನ ಒಬ್ಬರಿಗೆ ಚಾಯ್ಸ್ ಮಾಡಿ. ಆಲ್ರೆಡಿ ಚಾರ್ಜ್ ಮಾಡಿದೆ ಅಂದರೆ ಇಷ್ಟು ಹತ್ರ ಇದೆ, ಒಂದು 10 feet ಡಿಸ್ಟೆನ್ಸಲ್ಲಿ ಇದೆ, ಆಲ್ರೆಡಿ ಚಾರ್ಜ್ ಮಾಡಿದ್ದಾರೆ ಅಂದರೆ ಯು ಕಾಂಟ್ ಔಟ್ ರನ್ ಸ್ಲಾತ್ ಬೇರ್ ತುಂಬ ಫಾಸ್ಟಾಗಿ ಓಡುತ್ತೆ. ಅದಕ್ಕನ್ನ ಫಾಸ್ಟಾಗಿ ನಾವು ಓಡೋಕ್ಕಾಗಲ್ಲ. ಕೆಳಗಡೆ ಬಿದ್ದು ಫೇಸ್ನ ಕಾಪಾಡ್ಕೊಳ್ಳಿ, ಬೇರೆ ಎಲ್ಲನ ಪಾರ್ಟ್ ಇದ್ದರೆ ಅದು ಕಚ್ಕೊಂಡು ಹೋಗುತ್ತೆ ಅಷ್ಟೇ, ಕಚ್ಚುತ್ತೆ, ಡ್ಯಾಮೇಜ್ ಮಾಡುತ್ತೆ, ಪರವಾಗಿಲ್ಲ. ಏನಾದ್ರು ಮುಖ ಕಾಪಾಡ್ಕೊಂಡ್ರೆ ಲೈಫು ಇರುತ್ತೆ. ಯಾಕಂದರೆ ಸುಮಾರು ಜನ ತಲೆ ಫೇಸ್ ಕಿತ್ತಿದೆ ನೋಡಿ, ಮೂಗಿರಲ್ಲ, ಕಣ್ಣಿರಲ್ಲ, ಪರ್ಮನೆಂಟ್ ಡ್ಯಾಮೇಜ್, ಅಸಹ್ಯ. ಎಷ್ಟೋ ಜನಕ್ಕೆ ತಲೆನೇ ಇರಲ್ಲ, ತೆಗೆದಿರುತ್ತೆ, ಇಲ್ಲ ಮೇಲೆ ತೆಗೆದಿರುತ್ತೆ, ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ ನೋಡಿದ್ದಾರೆ ರಜೆಯಲ್ಲಿ. ನಾವು ಬೆಳಗ್ಗೆ ಫೀಲ್ಡ್ಗೆ ಹೋಗ್ಬೇಕಾದ್ರೆ ಪ್ರಾರ್ಥನೆ ಮಾಡೋರು, ಸತ್ರೆ ಆನೆ ಕೆಳಗಡೆ ಬಿದ್ದು ಸಾಯ್ಲಿ, ಕರಡಿ ಕೈಯಲ್ಲಿ ಮಾತ್ರ ಸಿಗೋಬಾರ್ದು ಅಂತ. ಅದು ಚಿತ್ರಹಿಂಸೆ, ಸಡನ್ಲಿ ಪ್ರಾಣ ಹೋಗುತ್ತೆ, ಹಿಂಸೆ ಅದೇ ಫೇಸೇ ಇಲ್ಲ ಅಂದಮೇಲೆ ಯಾಕೆ ಸುಮ್ಮನೆ. ಅದು ಕಾಪಾಡ್ಕೊಳ್ಳೋಕ್ಕೆ ಅದು ಸ್ಟ್ರಾಟಜಿ. ಅದು ಹುಲಿ ಜೊತೆ ಬದುಕಬೇಕಂದ್ರೆ ಅಷ್ಟೊಂದು ಡಿಫೆನ್ಸಿವ್ ಆಗಿರಬೇಕು. ಸೊ ಅದೇ ಸ್ಟ್ರಾಟಜಿ ನಮ್ಮ ಮೇಲೇನು ಯೂಸ್ ಮಾಡೋದು ಅಷ್ಟೇ. ಹುಲಿಗೂ ಅದೇ ಎಫೆಕ್ಟ್. ಹುಲಿ ಏನಂದ್ರೆ ನಮ್ಗನ ಫಾಸ್ಟ್ ಇರುತ್ತೆ, ಅಡ್ಡ ತಪ್ಪಿಸ್ಕೊಳ್ಳುತ್ತೆ, ರಿಫ್ಲೆಕ್ಸು ತಪ್ಪಿಸ್ಕೊಳ್ಳುತ್ತೆ. ನಾವು ಎಲ್ಲಿ
ಚೆನ್ನಾಗಿ ತಿಂದು ಹಿಂಗಾಗಿರ್ತೀವಿ ನಾವು. ಇಲ್ಲ ಸರ್, ಅದು 8-10 kg ತಿನ್ನೋದು, ನಾವು 1/2 kg 1 kg ನಮ್ಮ ಎಷ್ಟು ಸ್ಟ್ರೆಂತ್ ಇದೆ ಅವ್ರು ಎಷ್ಟು ಸ್ಟ್ರೆಂತ್ ಇದ್ದಾರೆ. ಅವ್ರು ಬಂದು ಹಿಂಗೆ ಮೇಲೆ ಬಿದ್ದಿದ್ದಾರೆ, ನಾವು ಬಿದ್ದೋಗ್ಬಿಡ್ತೀವಿ. ಇವನ್ನ ಬಿಡಕ್ಕೆ ಇಲ್ಲ. ಅದಿತ್ತು ಬನ್ನಿ. ಇವಾಗ ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡಿದೆ. ಯಾಕಂದ್ರೆ ಎನ್ರಿಚ್ಮೆಂಟ್ ಕೊಟ್ಟಾಗ ಯಾವಾಗೂ ಇರೋ ಕರಡಿಗನ 1-2 ಜಾಸ್ತಿ ಕೊಡಬೇಕು. ಕಮ್ಮಿ ಕೊಟ್ರೆ ಅದು ಕಿತ್ತಾಡುತ್ತೆ. ಒಂದೇ ಒಂದು ಕೊಟ್ಬಿಟ್ಟು 5 ಬಿಟ್ಬಿಟ್ರೆ ಜಗಳ ಆಗುತ್ತೆ. ನನಗೆ ನಿನಗೆ ಅಂತ ಒಂದೇ ಎಳ್ದಾಡ್ತಾರೆ. ಅವಾಗ ಏನಾಗುತ್ತೆ ಮತ್ತೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಆ ಥರ ಡ್ಯಾಮೇಜ್ ಎಲ್ಲ ಮಾಡಲ್ಲ ಪಾಪ, ಒಂದೊಂದಕ್ಕೆ ಸಿಗಲ್ಲ, ಜಗಳ ಆಡುತ್ತೆ, ಬೈ ಮಿಸ್ಟೇಕ್ ಏಟು ಮಾಡ್ಬೋದು ಬೇರೆ ಇದಕ್ಕೆ. ಸೊ ಅದಕ್ಕೆ ಯಾವಾಗೂ ಎಕ್ಸ್ಟ್ರಾನೇ ಕೊಡ್ತೀವಿ. 5 ಕರಡಿ ಇದೆ ಅಂದರೆ 10ವರೆಗೂ ಕೊಡ್ತೀವಿ ಎನ್ರಿಚ್ಮೆಂಟ್. ಆ ಥರ ಕೆಲವೊಬ್ರು ಬೇಗ 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 ತಿಂದು ಇನ್ನೊಂದಕ್ಕೆ ಹೋಗ್ತಾರೆ, ಇನ್ನೊಬ್ಬ ಇನ್ನು ಅವ್ನು ಮೆತ್ತಗೆ ತಿಂತಾ ಇರ್ತಾನೆ, ಇಲ್ಲ ಅವ್ನು ಕಿತ್ಕೊತಾರೆ. ಆ ಥರ ಆಗಬಾರ್ದು ಅಂತ ಎಕ್ಸ್ಟ್ರಾನೇ ಇಟ್ಬಿಡೋದು. ಸೊ ಇದು ನಿಮಗೆ ಅವ್ರ ತಿಂಡಿನೂ ಆಯಿತು, ಅವ್ರಿಗೆ ನೋಡಿ ಆಕ್ಟಿವಿಟಿ ಕೈ ಬಳಸ್ತಾನೆ, ಕಾಲು ಬಳಸ್ತಾನೆ, ಎಕ್ಸಸೈಸ್ ಆಗುತ್ತೆ, ಒಂಥರ ಯೋಗ ಥರ ಅವ್ರಿಗೆ. ಬಟ್ ಇಲ್ಲಿಗೆ ನಿಲ್ಲಿಲ್ಲ ಇದು. ನೈಟ್ ಮತ್ತೆ ಬಂದು ಯೂಸ್ ಮಾಡುತ್ತೆ, ನಾಳೆ ಫುಡ್ ಆದಮೇಲೆ ಮತ್ತೆ ಬಂದು ಎಲ್ಲ ಚೆಕ್ ಮಾಡುತ್ತೆ. ಸೊ ಸ್ವಲ್ಪ ಪೀನಟ್ ಬಟರ್ ಸ್ವಲ್ಪ ಇದ್ರೂ ಆ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಬಂದು ಅದನ್ನು ಮತ್ತೆ ಮತ್ತೆ ಯೂಸ್ ಮಾಡ್ತಾ ಇರುತ್ತೆ. ಹಗ್ಗ ಕಟ್ಟಾಗಲ್ವಾ? ಆಗುತ್ತೆ ಆಗುತ್ತೆ ಸರ್, ಕಿತ್ತಾಕ್ಬಿಡ್ತಾರೆ ನೈಟ್ ಅಷ್ಟೊತ್ತಿಗೆ ಎಲ್ಲ ನೆಲ ಕಚ್ಚಿ ಇದೆಲ್ಲ ಬಿದ್ದೋಗಿರುತ್ತೆ. ಕರಡಿಗಳು ಊಟ ಆಯಿತು ಸಂಜೆ, ಜೊತೆಗೆ ಅವ್ರಿಗೆ ತಿಂಡಿನೂ ಆಯಿತು, ಎಕ್ಸಸೈಸು ನಡೀತಾ ಇದೆ. ಸೊ ಇವ್ರನ್ನ ಥ್ಯಾಂಕ್ಸ್ ಹೇಳಿ ನಾವು ಮುಂದೆ ಹೋಗೋಣಂತೆ. ಸರ್, ಬನ್ನೇರ್ಘಟ್ಟಕ್ಕೆ ಸಫಾರಿಗೆ ಬರ್ತಾರಲ್ಲ ಟೂರಿಸ್ಟು, ಸೊ ಅವ್ರಿಗೆ ಈ ಕರಡಿಗಳು ತೋರಿಸ್ತಾರೆ, ನಿಮ್ಮ ವೈಲ್ಡ್ ಲೈಫ್ ಎಕ್ಸ್ಪೋಸ್ ಸೆಂಟರ್ ಅಂತ ತೋರಿಸ್ತಾರೆ, ಇಲ್ಲಿ ಬರ್ತವೆ. ಅದೇ ಕರಡಿನೇ ಕಾಣಿಸೋದು. ಇಲ್ಲಿಗೆ ಒಂದು ಎಂಟ್ರಿ ಇದೆ, ಎಂಟ್ರಿ ಇದೆ, ಅಲ್ಲಿ ಒಂದು ಎಂಟ್ರಿ ಇದೆ, ಇಲ್ಲಿಂದ ಎಕ್ಸಿಟ್ ಇದೆ. ಸೊ ವೈಲ್ಡ್ ಲೈಫ್ ಎಕ್ಸ್ಪೋಸ್ ನಮ್ಮ ರೆಸ್ಕ್ಯೂ ಸೆಂಟರ್ ಕರಡಿನೇ ಸಫಾರಿಯಲ್ಲಿ ಕಾಣೋದು. ಸೊ ಇಲ್ಲಿ ಏನು ಕಾಣುತ್ತೆ ಬಿಡುತ್ತೆ, ಕರಡಿ ಅಂತೂ ಪಕ್ಕ ಕಾಣುತ್ತೆ. ಕರಡಿ ಅಂತ ಕರಡಿ ಇರ್ತದೆ. ಹೌದು, ಕರಡಿ ಅಂತೂ ಪಕ್ಕ ಕಾಣುತ್ತೆ. ಪ್ಲಸ್ ಕೆಲವೊಂದು ನಮ್ಮ ಕರಡಿಗೂ ಬಸ್ ನೋಡೋದು ತುಂಬ ಅದೊಂಥರ ಎನ್ರಿಚ್ಮೆಂಟ್ ಥರ, ಟಿವಿ ನೋಡ್ದಂಗೆ ಬಸ್ ಹೋಗ್ತಾ ನೋಡ್ತಾ ಇರ್ತೇವೆ. ಕೆಲವೊಂದು ಕರಡಿ ಎಲ್ಲ ಬಸ್ ಮೇಲೆ ಹತ್ಬಿಟ್ಟು, ಬಸ್ ನಿಲ್ಸಿದ ಕೂಡಲೇ ಹತ್ಬಿಟ್ಟು ಬಸ್ ಮೇಲೆ ಎಕ್ಸಿಟ್ ಹತ್ರ ಮತ್ತೆ ಇಳ್ದಿದೆ ಕರಡಿ. ಅದೆಲ್ಲ ಮಾಡುತ್ತೇವೆ ನಮ್ಮ ಕರಡಿ. ಓಕೆ. ಸೊ ಈ ಬನ್ನೇರ್ಘಟ್ಟಕ್ಕೆ ಬಂದರೆ ಒಂದು ಕಂಪ್ಲೀಟ್ ಒಂದು ಪ್ಯಾಕೇಜು, ಎಲ್ಲ ಪ್ರಾಣಿಗಳ ದರ್ಶನ, ಕಾಡಿನ ದರ್ಶನ. ಕಳೆದ 30 ವರ್ಷಗಳಿಂದ ವೈಲ್ಡ್ ಲೈಫ್ SOS ಸಂಸ್ಥೆ ದೇಶದಾದ್ಯಂತ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ. ಪ್ರಾಣಿಗಳ ರಕ್ಷಣೆ ವಿಚಾರದಲ್ಲಿ ಎಷ್ಟು ಒಳ್ಳೆ ಕೆಲಸ ಅಂತಂದರೆ, ಅವುಗಳಿಗೆ ಯಾವುದೋ ಒಂದು ಬೀದಿಯಲ್ಲಿ ಅನಾಥವಾಗಿ ಓಡಾಡ್ತಿದ್ದಂಥ ಒಂದು ಪ್ರಾಣಿಗಳನ್ನ ತೊಗೊಂಬಂದು ಇಲ್ಲಿ ಸಾಕಿ ಬೆಳೆಸಿ ತುಂಬ ಅದ್ಭುತವಾಗಿ ಸಾಕ್ತಿದ್ದಾರೆ. ಅವುಗಳ ಆಯಸ್ಸು ಅಂದರೆ ಅದರ ರಿಸಲ್ಟ್ ಹೇಳುತ್ತೆ. ಹೊರಗಡೆ ಒಂದು 5 ವರ್ಷ ಬೇಗ ಸಾಯ್ಬೋದಂಥ ಪ್ರಾಣಿಗಳು ಇಲ್ಲಿ ಒಂದು 5 ವರ್ಷ 10 ವರ್ಷ ಹೆಚ್ಚಿಗೆ ಬದುಕ್ತವೆ. ಪ್ರಾಣಿಗಳ ರಕ್ಷಣೆ ಅಪಾಯದಲ್ಲಿದ್ದಾಗ ಅವುಗಳನ್ನ ಕರ್ಕೊಂಬಂದು ಇಲ್ಲಿ ಅವುಗಳನ್ನ ಸಾಕಿ ಬೆಳೆಸಿ ಚಿಕಿತ್ಸೆ ಕೊಟ್ಟು ಮಕ್ಕಳಿಗಿಂತಲೂ ಹೆಚ್ಚಾಗಿ ಕಾಪಾಡ್ತಿರುವಂತಹ ವೈಲ್ಡ್ ಲೈಫ್ SOS ಸಂಸ್ಥೆ ಶುಭವಾಗಲಿ, ಒಳ್ಳೆಯದಾಗಲಿ. ಆ ಇಡೀ ತಂಡ ಅದ್ಭುತವಾದ ಕೆಲಸ ಮಾಡ್ತಾಯಿದೆ. ನಾನು ಹೇಳೋದೇನು ಅಂತಂದರೆ, ಇವರೆಲ್ಲರೂ ಬೇರೆ ಬೇರೆ ಕ್ಷೇತ್ರಗಳ ಎಕ್ಸ್ಪರ್ಟ್ಸು. ಬೇರೆ ಕಡೆ ಕೆಲಸ ಮಾಡಿದರೆ ಇದಕ್ಕಿಂತ ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದಿತ್ತು. ಆದರೆ ಪ್ಯಾಷನ್, ಕಾಡಿಗೋಸ್ಕರ, ಕಾಡು ಪ್ರಾಣಿಗಳ ರಕ್ಷಣೆಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ ಪ್ಯಾಷನ್, ಆ ಒಂದು ಉದ್ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ. ಶುಭವಾಗಲಿ ಅಂತ ಕೇಳ್ಕೊತಾ, ಸೊ ವೈಲ್ಡ್ ಲೈಫ್ SOS ಸಂಸ್ಥೆಗೆ ಬಂದು ನಾವು ಇಡೀ ಕರಡಿ ರಕ್ಷಣಾ ಕೇಂದ್ರ, ಬೇರ್ ರೆಸ್ಕ್ಯೂ ಸೆಂಟರ್ ನೋಡಿ ನಮ್ಗೆ ಎಲ್ಲರಿಗೂ ತುಂಬ ಖುಷಿಯಾಯಿತು. ಇದು ಒಂದು NGO, ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಲಾಭರಹಿತವಾದಂಥ ಸಂಸ್ಥೆ. ನೀವು ಇದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡ್ಬೋದು. ಹಣಕಾಸನ್ನು ಹೇಗೆ ಇವ್ರಿಗೆ ದಾನ ಮಾಡ್ಬೋದು, ಡೊನೇಟ್ ಮಾಡ್ಬೋದು ಅಂತ ಹೇಳಿ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇವೆ, ನೀವು ಗಮನಿಸ್ಬೋದು, ನೋಡ್ಬೋದು. ಇಲ್ಲ wildlifesos.org ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ. ಕಾಡು ಇದ್ರೇ ನಾಡು. ಒಂದು ಕಾಡು ಪ್ರಾಣಿಗೂ ಮನುಷ್ಯರ ಬದುಕಿಗೂ ತುಂಬ ದೊಡ್ಡ ಸಂಬಂಧ ಇದೆ. ಹಾಗಾಗಿ ಅದನ್ನು ಉಳಿಸೋಣ, ಸೆನ್ಸಿಬಲಾಗಿ ಬದುಕೋಣ ಅಂತ ಹೇಳ್ತಾ ವೈಲ್ಡ್ ಲೈಫ್ SOS ಸಂಸ್ಥೆಗೆ ಒಳ್ಳೆಯದಾಗಲಿ. ಧನ್ಯವಾದ. ಬಾಯ್ ಬಾಯ್ ವೈಲ್ಡ್ ಲೈಫ್ SOS, ಬಾಯ್ ಬಾಯ್. ನಾವಾಡುವ ನುಡಿಯೇ ಕನ್ನಡ ನುಡಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.